ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲಕ್ಕೂ ಶುಭೋದಯ. ಎಲ್ಲ ಹೆಂಗಿದ್ದಿ? ಆರಾಮಿದ್ರ? ನಾನಿವತ್ತು ನಮ್ಮ ಹಳ್ಳಿ ಹೆಣ್ಮಕ್ಳು ದಿನ ಬೆಳಿಗ್ಗೆ ಎದ್ಕೊಂಡು ಏನೇನು ಕೆಲಸ ಮಾಡ್ತಾವಳೆಲ್ಲ ಅಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೆ, ನಿಮ್ಮ ಎದುರಿಗೆ ಹಂಚ್ಕೊತ್ತೆ. ನೀವು ಬನ್ನಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೋಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡೋವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. 7 ಗಂಟೆ ಆದರೂ ಒಳಗಡೆ ಎಲ್ಲ ತುಂಬ ಕತ್ಲೆ. ಇಷ್ಟೆಲ್ಲ ದೊಡ್ಡ ಮಳೆ ಹೋಯ್ತಾ ಇದ್ದು. ನಮ್ಮ ಮನೇಲಿ ರಾಶಿ ದೊಡ್ಡದಾಗೆಲ್ಲ ದೇವ್ರ ಪೂಜೆ ಮಾಡೋದೆಲ್ಲ ಇಲ್ಲೇ. ಸಣ್ಣ ಪುಟ್ಟ ಒಂದಷ್ಟು ಫೋಟೋ ಇಟ್ಕೊಂಡಿದ್ದ ನಂಗೆ. ಇಡಗುಂಜಿ ಮಹಾಗಣಪತಿ, ಹಾಗೆ ನಮ್ಮೂರು ನಂದಿಕೇಶ್ವರ ದೇವರು, ಮತ್ತು ಶ್ರೀಧರ ಸ್ವಾಮಿಗಳ ಫೋಟೋ ಸಣ್ಣದು. ಇದು ನೋಡಿ ನಮ್ಮೂರು ನಂದಿಕೇಶ್ವರ ದೇವರು. ಇದೊಂದು ಕಾಶಿಗಿಂಡಿ ಇದ್ದು ನಮ್ಮ ಪಕ್ಕದ ಮನೆಯವರು ಕೊಟ್ಟದ್ದು. ಹಾಗೆ ಮಹಾಲಕ್ಷ್ಮಿ ಫೋಟೋ. ಹಾಗೆ ಇತ್ಲಾಗ ಬಂದರೆ ಗೋಡೆಗೆ ನನ್ನ ಮಗಳು ಶ್ರೀಕೃಷ್ಣನ ಬಿಡಿಸಿಟ್ಟಿದ್ದು. ಅದು ಈ ಥರ ಖಾಲಿ ಗೋಡೆ ಎಲ್ಲ ಕಂಡ್ರೆ ಅದಕ್ಕೆ ಮನಸ್ಸು ಕೇಳ್ತಿಲ್ಲ. ಈ ಥರ ಎಲ್ಲ ಬಿಡಿಸಿ ಇಡ್ತು. ಡ್ರಾಯಿಂಗ್ ಎಲ್ಲ ರಾಶಿ ಚಲೋ ಬಿಡಿಸ್ತು. ಮನೆಯಲ್ಲಿ ಎಲ್ಲ ಗೋಡೆಗೆಲ್ಲ ಸುಮಾರು ಡ್ರಾಯಿಂಗ್ ಎಲ್ಲ ಬಿಡಿಸಿಟ್ಟಿದ್ದು. ಇದರೊಳಗೆ ಶೇಡಿ ಹಾಕಿದ್ದೆ ಗಣಪತಿದು ಅಚ್ಚು. ಇದು ಬೆಳಿಗ್ಗೆ ಮೊದಲು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ಮತ್ತು ಬಾಗಿಲಿಗೆ ಎಲ್ಲ ಮೈ ನೀರು ಹಾಕಿ ನೆಲ ಒರೆಸ್ಕೊಂಡು ಹಾಗೆ ಈಗ ರಂಗೋಲಿ ಹಾಕ್ತಾಯಿದ್ದೆ. ಇವತ್ತು ದೊಡ್ಡ ಮಳೆ ಬರ್ತಾ ಇದ್ದಿದ್ದರಿಂದ ರಾಶಿ ಕತ್ಲೆ ಒಳಗಡೆ ಎಲ್ಲ. ಹಾಗೆ ದೇವ್ರ ಮುಂದೆ ನೆಲ ಒರೆಸಿ ಹಚ್ಚಿ ರಂಗೋಲಿ ಹಾಕಾದ್ಮೇಲೆ ಮೊದಲಿಗೆ ನಾನು ನಿನ್ನೆ ನೆನೆಸಿಟ್ಕೊಂಡು ಮೆಂತೆ ತಿಂತೆ. ನಾನು ದಿವಸ ರಾತ್ರಿ 1 ಚಮಚ ನೆನೆಸಿಡ್ತೆ, ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ತಿಂತೆ ನಾನು. ಹಾಗೆ ಈಗ ನಮ್ಮನೇಲಿ ಕೊಟ್ಟಿಗೆ ಎಲ್ಲ ಇಲ್ಲೇ, ಹಾಗಾಗಿ ನಂದಿನಿ ಪ್ಯಾಕೆಟ್ ಹಾಲು. ಬೆಳಿಗ್ಗೆ ಮುಂಚೆ ಗೇಟ್ ಮಾತ್ರ ಹಾಲು ಬತ್ತು, ಹೋಗಿ ತಂದ್ಕೊಂಡು ಹಾಲು ಕಾಸ್ಕೊತ್ತೆ. ಹಾಲು ಕಾಸ್ಕೊಂಡಾದ್ಮೇಲೆ ಮೊದಲು ದೋಸೆ ತಿನ್ಕೊಂಬಿದೆ. ದೋಸೆಗೆ ಬಂಡಿ ಇಟ್ಕೊತ್ತೆ. ಈ ಬಂಡಿ ಕಬ್ಬಿಣದ್ದು. ಇದು ರಾಶಿ ಚಲೋ ಆಗ್ತು. ಇದು ಒಂದು 7-8 ವರ್ಷದಿಂದ ನಾನು ಈ ಬಂಡಿ ಯೂಸ್ ಮಾಡ್ತಿದ್ದೆ. ಎಂಥದ್ದು ಹಾಳಾಗಿಲ್ಲ, ರಾಶಿ ಚಲೋ ಇತ್ತು. ನೀವು ಈ ಥರದ್ದೇ ಬಂಡಿ ತಗೊಳ್ಳಿ. ಹಾಗೆ ಮತ್ತೊಂದು ಒಲೆ ಮೇಲೆ 1 ಲೋಟ ನೀರಿಟ್ಕತ್ತೆ ನಾನು ಚಾಕ್ಕೆ. ನಾನು ಮದುವೆಯಾಗಿ 20 ವರ್ಷ ಕೊಟ್ಟಿಗೆ ಕೆಲಸ ಮಾಡಿದ್ದೆ. ಇನ್ನು ಮುಂದೆ ಆಗ್ತಿಲ್ಲ ನನ್ನ ಹತ್ರ, ಒಬ್ಬನ ಹತ್ರ ಕೆಲಸ ಮಾಡಲು ಹೇಳ್ಕೊಂಡು ದನ ಎಲ್ಲ ಕೊಟ್ಟಾಕಿದ್ದೆ ನಾನು. ಕೊಟ್ಟಿಗೆ ಇಟ್ಕೊಂಡಿನಿಲ್ಲ. ಚಾಕ್ಕೆ ನೀರು ಬಿಸಿ ಆದ ಕೂಡಲೇ 1 ಲೋಟ ನೀರಿಗೆ 1 ಚಮಚ ಚಹಾ ಪುಡಿ ಹಾಕ್ತೆ. ಇತ್ಲಾಗೆ ದೋಸೆ ಬಂಡಿ ಬಿಸಿ ಆಗ್ತು. ದೋಸೆ ಬಂಡಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ದೋಸೆ ಚೈ ಮಾಡೋದೇ. ನನಗಂತೂ ದಿನ ಬೆಳಿಗ್ಗೆ ದೋಸೆನೇ ಬೇಕು. ದೋಸೆ ಇಲ್ಲೇ ಅಂದರೆ 1 ದಿನ ದೋಸೆ ಇಲ್ಲೇ ಅಂದರೆ 10 ಗಂಟೆಗೆ ಹಶ್ವಾಗೋಗ್ತು. ಅವಲಕ್ಕಿ ಉಪ್ಪಿಟ್ಟು ಎಂಥ ತಿಂದರೂ ಆಗ್ತಿಲ್ಲ, ಬೇಗ ಹಶ್ವಾಗೋಗ್ತು. ದೋಸೆ ಇಲ್ಲೇ ಅಂದರೆ ಬೇಜಾರು ಬಂದಿತ್ತು. ಇವತ್ತು ನಾನು ಒಬ್ಬನೇ ಆಗಿತ್ತು, ಹಾಗಾಗಿ ನಿನ್ನೆ ಸ್ವಲ್ಪ ಹಿಟ್ಟಿತ್ತು. ಆ ಹಿಟ್ಟಿಗೆ ದೊಡ್ಡ ರವೆ ಹಾಕಿ, 1 ಹುಟ್ಟು ದೊಡ್ಡ ರವೆ ಹಾಕಿ ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ನೆನೆಸಲಿಟ್ಟಿದ್ದೆ. ನೋಡಿ ಈಗ ಎಷ್ಟು ಚಲೋ ದೋಸೆ ಆಗ್ತು. ಒಳ್ಳೆ ಮಸಾಲೆ ದೋಸೆ ಥರ ಕೆಂಪ ಕಾಣ್ತು. ಒಬ್ಬರೇ ಇದರೆಲ್ಲ ದನ ಎಲ್ಲ ಇಟ್ಕೊಂಡ್ರೆ ಕಷ್ಟ. ಮನೆಯಲ್ಲಿ 2 ಜನ 3 ಜನ ಕೆಲಸ ಮಾಡಿದರೆ ಡಿಲೆ. ಇಲ್ಲ ಅಂದರೆ ಹಾಲು ಮಜ್ಜಿಗೆ ಎಲ್ಲ ಬೇರೆಯವಕ್ಕೆಲ್ಲಕ್ಕೂ ಬೇಕಾಗ್ತು. ಆದರೆ ಕೊಟ್ಟಿಗೆ ಕೆಲಸ ಮಾಡೋ ಮಾತ್ರ ನಾವು ಒಬ್ಬರೇ. ಕೊಟ್ಟಿಗೆಗೆ ಯಾರೂ ಹೋಗ್ತಿಲ್ಲ. ಈ ಥರ ಪರಿಸ್ಥಿತಿಯಾಗಿ ಹೋಗ್ತು. ಹಾಗಾಗಿ ಅದಕ್ಕೆ ನಾನು ದನ ಎಲ್ಲ ಕೊಟ್ಬಿಟ್ಟಿದ್ದೆ. 20 ವರ್ಷ ನಾನು ದನದ ಕೆಲಸ ಮಾಡಿದ್ದೆ. ದೋಸೆ ನೋಡಿ ಎಷ್ಟು ಚಲೋ ಆಯ್ತು. ಏನೂ ಹಾಕಿದ್ನಿಲ್ಲ. ಮತ್ತು ನಾನು ಬರೀ ರವೆ ಮತ್ತು ನಿನ್ನೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಅದನ್ನೇ ಮಿಕ್ಸ್ ಮಾಡಿ ಹಾಕಿದ್ದು ಅಷ್ಟೇ. ಎಷ್ಟು ಕಲರ್ ಬಂತು ದೋಸೆ. ಮತ್ತು ದೋಸೆ ಬಂಡಿಗೆ ಎಣ್ಣೆ ಹಚ್ಕೊಂಡು ಮತ್ತು ದೋಸೆ ಹತ್ರಸವು ಈ ಥರ. ಆವಾಗ ತೆಳ್ಳಗಾಗಿ ಚಲೋ ಆಗ್ತು ದೋಸೆ. ಇತ್ಲ ಬದಿಗೆ ನನ್ನ ಚಾನೂ ರೆಡಿ ಆಗ್ತಾಯಿದ್ದು. ನಾನು ದಿನಾಲೂ ಸಕ್ಕರೆ ಹಾಕದೇ ಇರೋ ಚಾನೇ ನಾನು ಕುಡಿಯೋದು. ಹಾಗೆ ಈ ದೋಸೆಗೆ ಚಟ್ನಿ ಪುಡಿ ಜೊತೆ ಹಾಕ್ಕೊಂಡು ತಿಂದರೆ, ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ತಿನ್ನವು ಒಳ್ಳೆ ಟೇಸ್ಟ್ ಬಂತು. ಇದು ಪುಟಾಣಿ ಮತ್ತು ಒಗ್ಗರಣೆ ಸೊಪ್ಪು ಹಾಕಿದ ಚಟ್ನಿ ಪುಡಿ. ಇದು ನಾನು ಮಾಡಿಟ್ಟು 1 ತಿಂಗಳು ಆಗೋತ್ತು, ಆದರೂ ಇನ್ನೂ ಹಾಳಾಯ್ದಿಲ್ಲ. ನೋಡಿ ಈ ಥರ ಗ್ಲಾಸ್ನ ಬಾಟ್ಲಲ್ಲಿ ಹಾಕಿ ಚಂದ ಮಾಡಿ ಮುಚ್ಚಿಟ್ಕೊಳ್ಳೋ, ಅವಾಗ ಹಾಳಾಗ್ತಿಲ್ಲ.
ಚಟ್ನಿ ಪುಡಿ ರೆಸಿಪಿ ಹಾಕಿದ್ದೆ ನಾನು, ದಯವಿಟ್ಟು ಮತ್ತೊಂದು ಸರಿ ಹೋಗಿ ನೋಡಿ ನೀವು ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟು ಕೊಡಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನೋದು ಹೆಸರು ಬರ್ತಾ ಇರ್ತು, ಅಕ್ಷರ ಬರ್ತಾ ಇರ್ತು, ಅದನ್ನು ನೀವು ಟಚ್ ಮಾಡಿಬಿಟ್ಟು ನಿಮ್ಮದು ದುಡ್ಡೆಲ್ಲ ಎಂಥ ಖರ್ಚಾಗ್ತಿಲ್ಲ. ದಯವಿಟ್ಟು ನನಗೆ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಾನು ದಿವ್ಸಕ್ಕೆ ಒಂದು 3-4 ದೋಸೆ ತಿಂತೆ. ಈಗ ದೋಸೆ ತಿಂದರೆ ಆಮೇಲೆ 1:30-2 ಗಂಟೆಗೆ ಊಟ. ಮಧ್ಯಾಹ್ನ ಮಿಡ್ಲಲ್ಲಿ ಎಂಥದ್ದು ತಿಂತನಿಲ್ಲ ಕುಡಿತನಿಲ್ಲ. ತೋಟಕ್ಕೆಲ್ಲ ಹೋಗಿ ಬರೋಕ್ಕಾಗ್ತು, ಹಾಗೆ ರಾಶಿ ಕೆಲಸ ಇರ್ತು. ಚಟ್ನಿ ಪುಡಿಗೆ 2-3 ಚಮಚ ಮೊಸರು ಹಾಕತ್ತಿದ್ದೆ ನಾನು. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ, ಹೆಂಗಾಗ್ತೋಳಿ ಕಮೆಂಟ್ಸ್ ಮಾಡಿ ಅಕ್ಕ. ನಾನು ಬೆಳಿಗ್ಗೆ ಸಕ್ಕರೆ ಹಾಕದೇ ಇರೋ ಚಹಾ ಕುಡಿಯುವ ಕಾರಣ ಎಂಥದ್ದು ಅಂದರೆ, ನಮಗೆಲ್ಲ ಒಂದು 45 ವರ್ಷ ಆದಮೇಲೆ ನಾವು ಸ್ವಲ್ಪ ಹೊಟ್ಟೆಗೆ ಬಾಯಿಗೆ ಎಲ್ಲ ಕಂಟ್ರೋಲ್ ಇಟ್ಕೊಳ್ಳೋವು. ಹಾಗಾಗಿ ಬೆಳಿಗ್ಗೆ ನಾನು ಸ್ವಲ್ಪ ಕಹಿ ಚಾನೇ ಕುಡಿತೆ. ಈ ಚಹಾ ರೆಡಿ ಆಯ್ತು ಈಗ. ಹಾಗೆ ನಾನು ದೋಸೆನೂ ಮಾಡಿ ಮುಗತ್ತು. ದೋಸೆನೂ ರೆಡಿ ಆಯ್ತು ಇಲ್ಲಿ ಮತ್ತೊಂದು ಬದಿಯಿಂದ. ನೋಡಿ ಎಷ್ಟು ಚಲೋ ದೋಸೆ ಇದು, ಮಸಾಲೆ ದೋಸೆ ಕಣ್ಣಂಗೆ ಕಾಣ್ತು. ಈಗ ಇದನ್ನು ತಿಂದ್ಕೊಂಡು ಮುಂದಿನ ಕೆಲಸ. ಬೆಳಗಿನ ಮನಾರ್ಥ ಈಗ ಯಲ್ಲಾಪುರ ಕಡೆ ಎಲ್ಲ ಮನಾರ್ಥ ಹೇಳ್ತಾ. ಆಸ್ರಿ ಕುಡ್ದಾದ್ಮೇಲೆ ಇಂಥ ಕೆಲಸಕ್ಕೆಲ್ಲವ ಪಾತ್ರೆ ತೊಳೆದು, ಅಡುಗೆ ಸ್ಟ್ಯಾಂಡ್ ಕ್ಲೀನ್ ಮಾಡೋದು, ಅಡುಗೆ ರೂಮ್ ಕ್ಲೀನ್ ಮಾಡೋದು, ಮನೆಯೆಲ್ಲ ಕಸ ಗುಡಿಸೋದು, ಒರೆಸೋದು. ನಾನು ಅಕ್ಕಚ್ಚೇನಾದ್ರು ಇದ್ದರೆ ಇಲ್ಲೇ ಕೆಳಗೆ ಸಿಂಕ್ನ ಕೆಳಗೆ ಒಂದು ಸಣ್ಣ ಬಕೆಟ್ ಇಟ್ಕೊಂಡಿದ್ದೆ. ಆ ಬಕೆಟ್ನೊಳಗೆ ಎಂಥವ್ರು ಇದ್ರೆ ಹಾಕ್ತೆ, ಚಹಾ ಪುಡಿ ಮತ್ತು ಅನ್ನ ಎಂಥ ಇದ್ದರೂ ಅಲ್ಲೇ ಇಟ್ಕತ್ತೆ. ಕಡೆಗೆ ಮಧ್ಯಾಹ್ನ ಸ್ನಾನ ಮಾಡೋಕ್ಕಿಂತ ಮೊದಲು ಹೊರಗಡೆ ಗೇಟ್ನ ಹತ್ರ ತಗೊಂಡೋಗಿ ಹಾಕಿಕ್ಕೆ ಬತ್ತೆ. ಅದು ಸುಮಾರು ದನ ಎಲ್ಲ ಬತ್ತ, ಅವು ಕುಡ್ಕೊಂಡು ತಿನ್ಕೊಂಡು ಹೋಗ್ತಾ. ನಮ್ಮ 3 ಜನ ಎಲ್ಲವೂ ಹಾಗೆ ಮಾಡ್ತಾ. ಗೇಟ್ನ ಹತ್ರ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಅಲ್ಲೇ ಹಾಕಿಕ್ಕೆ ಬರ್ತಾಯಿದ್ರು. ಈ ಘಟ್ಟದ ಕೆಳಗಿನ ಸೆಕೆಗಂತೂ ಪಾಪ ದನಕ್ಕೆಲ್ಲ ತುಂಬ ಆಸರ ಆಗ್ತು. ಹಾಗಾಗಿ ನಂಗೆ ಯಾರೂ ವೇಸ್ಟ್ ಮಾಡ್ತಿಲ್ಲ. ಈ ದೋಸೆ ಹತ್ತಿಸೋದನ್ನು ಮಾತ್ರ ಸರಿಯಾಗಿ ಇಟ್ಕೊಳ್ಳವು. ನಾಳೆ ಬೆಳಿಗ್ಗೆ ಮತ್ತೆ ಬೇಕಾಗ್ತು, ಇಲ್ಲಿಯವರು ನಾಳೆ ಬೆಳಿಗ್ಗೆ ಎಲ್ಲೋ ತನ ಹುಡ್ಕತ್ತಿರಕ್ಕಾಗ್ತು. ಇದು ಒಂದು 15-20 ವರ್ಷದ ಹಳೆಯ ಗ್ಯಾಸ್ ಒಲೆ. ಇದು ಒಂದು ಕಡೆ ಸ್ವಲ್ಪ ಈ ಥರ ಕಲೆ ಇದು, ಎಂತ ಮಾಡಿದರೂ ಹೋಗ್ತಿಲ್ಲ. ಎಷ್ಟು ತಿಕ್ಕಿದ್ರು ಅದು ಸ್ವಲ್ಪ ಉಪ್ಪು ನೀರಿನ ಕಲೆ ಅದು, ಹಾಗಾಗಿ ಹಾಗೆ ಇರ್ತು. ಎಂತ ಹಾಕಿ ತೊಳೆದ್ರೆ ಕ್ಲೀನ್ ಆಗ್ತೋಳಿ ನಿಮಗೇನಾದ್ರು ಗೊತ್ತಿದ್ದರೆ ಕಾಮೆಂಟ್ಸ್ ಮಾಡಿ ಅಕ್ಕ. ನಾನು ಒಂದು ಸಣ್ಣ ಬಾಟ್ಲಲ್ಲಿ 1 ಪ್ಯಾಕೆಟ್ ಶಾಂಪೂ ಹೊಡೆದು ನೀರು ಹಾಕಿ ಇಟ್ಕೊಂಡೆ. ಗೋಡೆಗೆಲ್ಲ ಅದನ್ನು ಸಿಂಪಡಿಸ್ಕೊಂಡು ಒರೆಸಿದ್ರೆ ಕ್ಲೀನ್ ಆಗ್ತು. ನೋಡಿ ಈ ಥರ ಎಲ್ಲ ಹಾಕಿ ಒಂಚೂರು 1 ಡ್ರಾಪ್ಸ್ ಹಾಕಿದ್ರೆ ಸಾಕು. ಹಾಕಿದರೆ ಕಲ್ಲೆಲ್ಲ ಕ್ಲೀನ್ ಆಗ್ತು. ಈ ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಗುಡಿಸೋದು ಎಲ್ಲ ಒಂದು ಸರಿ ಬೆಳಗ್ಗೆ ಕೆಲಸ ಮುಗಿದ್ರೆ ಈಗ ಮನಾರ್ತೆ ಮುಗತ್ತು ಹೇಳಿ ನನ್ನ ಅಪ್ಪನ ಮನೆ ಊರ ಬದಿಗೆಲ್ಲ ಹಂಗೆ ಹೇಳ್ತಾ. ಯಲ್ಲಾಪುರ ಕಡೆ ಎಲ್ಲವ ಬೆಳಿಗ್ಗೆ ಇಂಥ ಕೆಲಸಕ್ಕೆಲ್ಲ ಮನಾರ್ತೆ ಹೇಳೇ ಹೇಳ್ತಾ. ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡತ್ತು. ಇನ್ನು ನೆಲ ಒಂದು ಒರೆಸಿದ್ರೆ ಮನಾರ್ತೆ ಮುಗೀತು. ಇದು ನನ್ನ ನೆಲ ಒರೆಸೋ ಕೋಲು. ಇದು ನೆಲ ಒರೆಸಲೆಲ್ಲ ಚಲೋ ಆಗ್ತು. ಇದು ಕೈಯಲ್ಲಿ ಹಿಂಗೆ ಈ ಥರ ಹಿಂಡವು ಕೈ ಹೊಲಸಾಗ್ತು ಹೇಳೋದೆಲ್ಲ ಇದೆ. ಹಿಂಗೆ ಮಾಡಿ ಹಿಂಗೆ ತಿರ್ಸ್ಬಿಟ್ರೆ ಈ ಥರ ಹಿಂಡಿ ನೀರು ಬತ್ತು. ಹಾಗೆ ಹಿಂಗೆ ಮಾಡಿಬಿಟ್ರೆ ಒರೆಸಲಾಗ್ತು. ನೋಡಿ ಹಿಂಗೆ ಈ ಥರ ಹಿಂಡಿದರೆ ನೀರು ಗುತ್ತಿತು. ಈಗ ನಾನು ಜಾಸ್ತಿ ಒದ್ದೆ ಮಾಡಿದ್ನಿಲ್ಲ, ಒಣಕೊಂಡೇ ಇತ್ತು. ಎಂತಕ್ಕೆ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಒದ್ದೆ ಆದರೆ ಒಣಗ್ತಿಲ್ಲ ನೆಲ. ಹಾಗಾಗಿ ಸ್ವಲ್ಪ ನೀರು ಸಾಕಾಗ್ತು, ಅದಕ್ಕೆ ನಾನು ಒದ್ದೆ ಮಾಡಿದ್ನಿಲ್ಲ. ಒರೆಸಲೆಲ್ಲ ಚೊಕ್ಕಾಗ್ತು. ಈ ಥರ ಕೋಲ್ ತಗೊಂಡ್ರೆ ಕೈಯಲ್ಲೆಲ್ಲ ಹಿಂಡು ಕೆಲಸ ಇರ್ತಿಲ್ಲ. ಕೈ ಹೊಲಸಾತು, ಕೆಲವೊಬ್ಬರಿಗೆ ಕೈಗೆ ಅಲರ್ಜಿ ಎಲ್ಲ ಆಗ್ತು ಇಂಥ ನೆಲ ಒರೆಸಿದ್ದು ಬಟ್ಟೆ ಎಲ್ಲ ಮುಟ್ಟಿದರೆ. ಹಾಗಾಗಿ ಈ ಥರ ತಗೊಂಬಿಟ್ರೆ ಕೈಯಲ್ಲಿ ಮುಟ್ಟು ಕೆಲಸ ಇರ್ತಿಲ್ಲ. ಒರೆಸೋದು ಆರಾಮಾಗಿ ಒರೆಸಲಾಗ್ತು, ಕ್ಲೀನು ಆಗ್ತು.
ಹಾಗೆ ತೊಳೆಯಲು ಕಷ್ಟ ಇಲ್ಲ, ತೊಳೆಯುವಾಗೂ ಕೈ ಹಾಕಿ ಹಿಂಡಿಡವು ಅಂಥದ್ದೆಲ್ಲ ಎಂಥದ್ದು ಇಲ್ಲ. ಚಲೋ ಮಾಡಿ ತೊಳೆದು ಹಿಂಗೆ ಇಟ್ಬಿಟ್ರೆ ಆಯ್ತು. ಇದಿಷ್ಟು ನನ್ನ ಬೆಳಗಿನ ದಿನಚರಿ. ಬೆಳಿಗ್ಗೆ ಅಂದರೆ ಒಂದು ಸರ್ತಿನ ಕೆಲಸ ಮುಗೀತು. ಇನ್ನು ಮತ್ತೆ ಅಡುಗೆ ಮಾಡವು, ತೋಟಕ್ಕೆ ಹೋಗಿ ಬರೋವು, ಒಂದು ಸರ್ತಿ ಮುಗೀತು ಅಷ್ಟೇ. ಈಗ ಗೃಹಜ್ಯೋತಿ ತುಂಬುದೆ, ನಂಗೆ ಅಲ್ಲಿ ಅಂಗಡಿ ಹತ್ರ ಹೋಗೋವು ನಮಗೆ. ಇಲ್ಲಿ ನಮ್ಮದು ನೆಟ್ವರ್ಕ್ ಇಲ್ಲೇ OTP ಬರದ ಕಾರಣ ಇದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಂಗಡಿ ಹತ್ರ ಹೋಗಿ ಗೃಹಜ್ಯೋತಿ ತುಂಬಿಸ್ಕೊಂಡು ಬರೋವು. ಹಾಗೆ ಬಂದಮೇಲೆ ಅಡುಗೆ ಮಾಡೋವು, ತೋಟಕ್ಕೆ ಹೋಗಿ ಬರೋವು, ಇನ್ನೂ ರಾಶಿ ಕೆಲಸ ಇತ್ತು. ಇಲ್ಲಿ ಗೃಹಜ್ಯೋತಿ ತುಂಬಿಸಲು ಹೇಳಿ ಬಂದರೆ ಬೆಳಿಗ್ಗೆನೇ ಜನ, ಎಲ್ಲೋದ್ರೂ ಜನ, ಎಲ್ಲ ಫುಲ್ಲು ರಶ್ ಆಗೋಯ್ದೆ, ಲೈನ್ ಹಿಡ್ದೋಯ್ತು. ಇನ್ನೂ ಎಷ್ಟೊತ್ತಿಗೆ ಆಗ್ತೋ ಗೊತ್ತಿಲ್ಲ. ನೋಡಿ ಎಷ್ಟೆಲ್ಲ ಜನ ಬಂದಿದ್ದ ಬೆಳಿಗ್ಗೆನೇ. 150 ಮನೆಗೆ ಒಂದೇ ಕಡೆ ಹೇಳಿದ್ದ. ಇದೆಲ್ಲ ಕಾರಣ ನಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್. ಪಾಪ ಎಲ್ಲರೂ ಕೆಲಸ ಎಲ್ಲ ಚಲೋ ಮಾಡಿಕೊಡ್ತಿದ್ದ, 4-5 ಜನ ಇದ್ದವು. ಆದರೆ ಯಾವುದೂ ಅವ್ರ ಕೈಯಲ್ಲಿಲ್ಲ. ಒಂದು ಸರಿ ನೆಟ್ವರ್ಕ್ ಪ್ರಾಬ್ಲಮ್ಮು, ಮತ್ತೊಂದು ಸರಿ ಕರೆಂಟ್ ಹೋಗ್ತು, ಮತ್ತೊಂದು ಸರಿ ಮತ್ತೊಂದು ಪ್ರಾಬ್ಲಮ್, ಮತ್ತೊಂದು ಸರಿ ಸರ್ವರ್ ಹೋಗ್ತು. ಇದೇ ಪ್ರಾಬ್ಲಮ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆಲ್ಲಕ್ಕೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಬೋದನ್ನು ಮಾತ್ರ ಮರೆಯಡಿ. ಹಾಗೆ ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತಕ್ಕ. ಧನ್ಯವಾದಗಳು.